ಇದೇ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನು ಪ್ರದರ್ಶನ ಮಾಡೋಕ್ಕೆ ಹೋಗ್ತಾ ಇರುವಂಥ ಬೆಳವಣಿಗೆ. ಒಂದು ಕಡೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ, ಇವೆಲ್ಲದರ ನಡುವೆ ಚೀನಾ ಮತ್ತು ಪಾಕಿಸ್ತಾನ ಸೇರಿಕೊಂಡು ಭಾರತದ ವಿರುದ್ಧ ಸವಿಸ್ತಾ ಇರುವಂಥ ಅಥವಾ ಅವರು ಮಾಡ್ತಾ ಇರುವಂಥ ಮಸಲತ್ತುಗಳು, ಇವೆಲ್ಲದರ ಭಾಗವಾಗಿ ಇದೀಗ ಯಾವುದೇ ಮುನ್ಸೂಚನೆಯನ್ನು ಕೊಡದೆ ಪಾಕಿಸ್ತಾನ 750 ಕಿಲೋಮೀಟರ್ನಷ್ಟು ತನ್ನ ವಾಯು ಪ್ರದೇಶವನ್ನು ಬಂದ್ ಮಾಡ್ಕೊಂಡ್ಬಿಟ್ಟಿದೆ. ಅದು ಅಂತಾರಾಷ್ಟ್ರೀಯ ವಿಮಾನಗಳಿಗೆ ಓಡಾಟಕ್ಕೆ ಅನಾನುಕೂಲತೆಯನ್ನು ತಂದಿಡೋದಿರಾಗಿರ್ಬೋದು, ಅಥವಾ ಭಾರತದ ಬೇರೆ ಬೇರೆ ನಗರಗಳನ್ನು ಗುರಿಯಾಗಿಸಿಕೊಂಡು ತನ್ನ ಕ್ಷಿಪಣಿಗಳನ್ನು ಪ್ರಯೋಗ ಮಾಡುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಿದೆಯಾ ಅಂತ. ಹಾಗಾದರೆ ಯಾವ ಕಾರಣಕ್ಕಾಗಿ 750 ಕಿಲೋಮೀಟರ್ ಬಂದ್ ಮಾಡಿದ್ದಾರೆ, ಏನಿದೆ ಇದ್ರ ವಿರುದ್ಧ? ಫತಾ 4 ಮತ್ತು ಫತಾ 3 ಮತ್ತು 4ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಏನೇನಾಯಿತು ಡೀಟೇಲ್ ನೋಡ್ತಾ ಹೋಗೋಣ. ಪಾಕ್ ವಾಯು ಪ್ರದೇಶ ಸೀಲ್ ಡೌನ್. ಏನಾಯಿತು? 750 ಕಿಲೋಮೀಟರ್ ವಾಯು ಪ್ರದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಪಾಕಿಸ್ತಾನ ಬಂದ್ ಮಾಡಿಕೊಂಡಿದೆ. ಯಾವುದೇ ಅಧಿಕೃತವಾದಂತಹ ಕಾರಣವನ್ನು ಕೊಟ್ಟಿಲ್ಲ. ಏರ್ ಫೋರ್ಸನ್ನು ಇದೀಗ ಪಾಕಿಸ್ತಾನದ ಇಸ್ಲಾಮಾಬಾದ್ ಏಕಾಏಕಿಯಾಗಿ ಬಂದ್ ಮಾಡಿಕೊಂಡ್ರು. ದೀರ್ಘ ಶ್ರೇಣಿಯ ಕ್ಷಿಪಣಿ ಪರೀಕ್ಷೆಗೆ ಹಾಗಾದರೆ ಪಾಕಿಸ್ತಾನ ಗುಪ್ತ ತಯಾರಿಯನ್ನು ಮಾಡಿಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆಗಳು ಈ ಎಲ್ಲ ಬೆಳವಣಿಗೆಗಳ ನಂತರ ಬರ್ತಾ ಇದೆ. ನೋಡಿ, ಫತಃ ಕ್ಷಿಪಣಿ ಸರಣಿ ಮಾಡಬಹುದು, ಅದನ್ನು ಅವರು ಪರೀಕ್ಷೆ ಮಾಡೋದಕ್ಕೆ ವಾಯು ಪ್ರದೇಶವನ್ನು ನಿರ್ಬಂಧವನ್ನು ಮಾಡಿದ್ದಾರೆ ಎನ್ನುವಂಥ ಚರ್ಚೆಗಳು ಸದ್ಯಕ್ಕೆ ಬರ್ತಾ ಇದೆ. 750 ಕಿಲೋಮೀಟರ್, ನೀವು ಯಾವುದೋ ಥರನಾದಂತಹ ದೇಶೀಯ ವಿಮಾನಗಳನ್ನು ಅಥವಾ ಬೇರೆ ಬೇರೆ ಏನೋ ಪ್ರಯೋಗ ಮಾಡ್ತೀವಿ ಅನ್ನೋ ಕಾರಣ ಈ ವ್ಯಾಪ್ತಿಯಲ್ಲಿ ಬಂದ್ ಮಾಡೋ ಹಂತಕ್ಕೆ ಯಾವ ದೇಶವೂ ಕೂಡ ಹೋಗಲ್ಲ. ಆದರೆ ಈ ಹಂತಕ್ಕೆ ಯಾಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಫತಃ ಕ್ಷಿಪಣಿ ಸರಣಿಯನ್ನು ಪ್ರಯೋಗ ಮಾಡೋದಕ್ಕೆ ಅವರೊಂದು ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ. 750 ಕಿಲೋಮೀಟರ್ ಅಂತ ಬಂದಾಗ ಸಹಜವಾಗಿ ಭಾರತದ ಬೇರೆ ಬೇರೆ ನಗರಗಳು ಕೂಡ ಇದರಲ್ಲಿ ಗುರಿಯಾಗಿಸಿಕೊಳ್ಳುತ್ತೆ. ಈ ಕಾರಣಗಳಿಗಾಗಿ ಆಗಬಹುದು ಅಂತ. 2025ರ ಪಹಲ್ಗಾಮ್ ಘಟನೆ ಆಯ್ತಲ್ಲ, ಈ ಪಹಲ್ಗಾಮ್ ಘಟನೆಯ ನಂತರ ಭಾರತ ಮತ್ತು ಪಾಕಿಸ್ತಾನ ಉಭಯ ದೇಶಗಳು ಕೂಡ ಸೇರಿಕೊಂಡು ಏನು ಮಾಡಿದ್ರು ಅಂತ ಹೇಳಿದ್ರೆ, ಪರಸ್ಪರ ವಿಮಾನ ಹಾರಾಟಕ್ಕೆ ವಾಯು ಪ್ರದೇಶವನ್ನು ನಿರ್ಬಂಧ ಮಾಡಿದ್ರು. ಒನ್ಸ್ ಅಗೇನ್ ಅದನ್ನು ಪಾಕಿಸ್ತಾನ ಎಕ್ಸ್ಟೆಂಡ್ ಮಾಡೋ ಪ್ರಯತ್ನಕ್ಕೆ ಹೋಗ್ತಾ ಇದೆ. ಎಲ್ಲದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ವಿಮಾನಗಳು ಪರ್ಯಾಯ ಮಾರ್ಗಗಳನ್ನು ಬಳಸಬೇಕಾದಂಥ ಅನಿವಾರ್ಯತೆ ಪಾಕಿಸ್ತಾನದ ಈ ನಿರ್ಧಾರದಿಂದ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಹಾಗಾದರೆ ಬರುತ್ತಿದೆ ಫತಾ 3 ಭಾರತಕ್ಕೆ ಸವಾಲ ಅನ್ನೋ ಪ್ರಶ್ನೆ. ಅತ್ಯಾಧುನಿಕ ಫತಾ 3 ಅಥವಾ ಫತಾ 4 ಕ್ಷಿಪಣಿ ಪರೀಕ್ಷೆಗೆ ಪಾಕಿಸ್ತಾನ ಸಿದ್ಧತೆ ಮಾಡಿಕೊಂಡಿದೆ ಅಂತ. ಶತ್ರುಗಳ ಏರ್ ಡಿಫೆನ್ಸ್ ಕವಚಗಳನ್ನು ಭೇದಿಸುವಂಥ ಸಾಮರ್ಥ್ಯದ ಗೈಡೆಡ್ ರಾಕೆಟ್ ಅಂತಿದ್ದು, ಅದನ್ನು ಅವರು ಪರೀಕ್ಷೆ ಮಾಡೋದಕ್ಕೆ ಇದನ್ನು ತೆಗೆದುಕೊಂಡಿದ್ದಾರೆ ಅಂತ. 750 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ವಾಯು ಪ್ರದೇಶವನ್ನು ನಿರ್ಬಂಧ ಮಾಡಿರೋದು ಫತಾ 3 ಅಥವಾ 4 ಕ್ಷಿಪಣಿ ಸರಣಿಯ ಪರೀಕ್ಷಾರ್ಥ ಉಡಾವಣೆಗಾಗಿ ಸಾಧ್ಯತೆ ಇದೆ ಅಂತ ಎಲ್ಲ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನದ ಆರ್ಮಿ ರಾಕೆಟ್ ಫೋರ್ಸ್ ಕಮಾಂಡ್ ARFC ಅಂತ ನಾವೇನು ಕರಿತೀವಿ, ಅವರು ಅಭಿವೃದ್ಧಿಪಡಿಸಿರುವಂತಹ ವ್ಯವಸ್ಥೆ ಇದು. ಅದನ್ನು ಭಾರತೀಯ ರಕ್ಷಣಾ ವ್ಯೂಹಕ್ಕೆ ತದ್ವಿರುದ್ಧವಾಗಿ ಇವರೆಲ್ಲ ತಯಾರು ಮಾಡಿದ್ದಾರೆ ಅಂತ. ಫತಾ 3 ಶಬ್ದಕ್ಕಿಂತ 2.5 ರಿಂದ 4 ಪಟ್ಟು ವೇಗವಾಗಿ ಚಲಿಸುವಂಥ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ. ಚೀನಾದ HD-1 ತಂತ್ರಜ್ಞಾನ ಆಧಾರಿತ ಆಗಿದೆ. 450 ಕಿಲೋಮೀಟರ್ ದೂರದ ಗುರಿಯನ್ನು ಹೊಂದಿದೆ. ಫತಾ 4 ಅತ್ಯಾಧುನಿಕ ನ್ಯಾವಿಗೇಷನ್ ವ್ಯವಸ್ಥೆ ಹೊಂದಿದೆ. ನಿಖರವಾಗಿ 750 ಕಿಲೋಮೀಟರ್ ದೂರದ ಗುರಿಯನ್ನು ಧ್ವಂಸಗೊಳಿಸುತ್ತೆ. ಈಗ ಉದಾಹರಣೆಗೆ ಎಲ್ಲೆಲ್ಲಿ ತೆಗೆದುಕೊಂಡು ಬರುವುದು? ನವದೆಹಲಿ NCR ವಲಯ, ಪಂಜಾಬ್, ಜಮ್ಮು ಕಾಶ್ಮೀರ್ ಮತ್ತು ಹರಿಯಾಣ, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದ ಪ್ರಮುಖ ನಗರಗಳನ್ನು ಇವರು ತಲುಪುತ್ತಾರೆ. ಅಂದರೆ ಆ ಪರಿಪ್ರಮಾಣದ ಶಕ್ತಿ ಸಾಮರ್ಥ್ಯ ಅವುಗಳಿಗಿದೆ. ಅದನ್ನು ಭಾರತದ ವಿರುದ್ಧ ಇವರು ತಯಾರು ಮಾಡಬಹುದು ಅಂತ. ಈ ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ, ನೀವು ಈ 2 ಕ್ಷಿಪಣಿಗಳು, ಅದು ಫತಾ 3 ಆಗಿರ್ಬೋದು, ಅದಾದ ನಂತರ 4, ಅತ್ಯಂತ ಕಡಿಮೆ ಎತ್ತರದಲ್ಲಿ, ಅಂದರೆ ಶತ್ರು ದೇಶಗಳ ರಡಾರ್ಗಳಿಗೆ ಕಾಣಿಸದಂತೆ ಹಾರಾಟ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಾಮರ್ಥ್ಯವನ್ನು ಭಾರತವು ಕೂಡ ಭೇದಿಸುತ್ತೆ. ಏನೇನು ಆಗ್ಬೋದು? ನಮಗೆ ಕಡಿಮೆ ಎತ್ತರದ ಹಾರಾಟ ನಮಗೆ ರಡಾರ್ ಮುಖಾಂತರ ಕಾಣಿಸದೇ ಸಿಗ್ಬೋದು. ಅದನ್ನು ಪತ್ತೆ ಹಚ್ಚೋದು ಒಂದು ಸವಾಲಿನ ಕೆಲಸ ಆಗ್ಬೋದು. ಬೇರೆ ಬೇರೆ ಪ್ರಮುಖ ನಗರಗಳನ್ನು ನೇರವಾಗಿ ಇವರು ಬೆದರಿಕೆಯನ್ನು ಹಾಕಬಹುದು ಅಂತ ನಾನು ಅವಾಗಲೇ ಹೇಳಿದೆ. ನವದೆಹಲಿ, ಚಂಡೀಗಢ, ಜೈಪುರ ಈ ಎಲ್ಲ ಕೇಂದ್ರಗಳನ್ನು. ವಾಯುಯಾನ ಅಂದರೆ ಅಂತಾರಾಷ್ಟ್ರೀಯ ವಿಮಾನಗಳ ಓಡಾಟಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಬಟ್ ಭಾರತ ಈ ಸವಾಲನ್ನು ಎದುರಿಸುತ್ತೆ. ನೋಡೋಣ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ವಿಚಾರದಲ್ಲಿ ಬರುತ್ತಿದೆ ಫತಾ 3 ಭಾರತಕ್ಕೆ ಸವಾಲಾಯಿತು. ಇದಕ್ಕೆ ರಾಯಭಾರ ಏಟಿಗೆ ಕ್ಷಿಪಣಿಯ ಪ್ರತಿ ಏಟು. ಈ ಜಮ್ಮು ಕಾಶ್ಮೀರ ವಿಚಾರದಲ್ಲಿ
ಅಮೆರಿಕದ ರಾಯಭಾರಿಗಳು ಹೇಳಿಕೆ ಕೊಟ್ಟರಲ್ಲ, ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ, POK ಜನ ಭಾರತದಲ್ಲಿ ಸೇರ್ಪಡೆ ಆಗೋದಕ್ಕೆ ಬಯಸ್ತಾ ಇದ್ದಾರೆ, ಅರಾಜಕತೆ ಸೃಷ್ಟಿಯಾಗ್ತಿದೆ ಅಂತ ಆ ಮಾತಿನಿಂದ ಅವರು ಸಮನ್ಸ್ ಕೊಡೋ ಪ್ರಯತ್ನ ಆಯಿತು. ಇದರ ಭಾಗವಾಗಿ ಕಂಗಾಲಾಗಿದ್ರು. ಕಾಶ್ಮೀರ ಭಾರತದ ಭಾಗ ಅನ್ನೋ ಮಾತಿಗೆ ಪ್ರತಿರೋಧ ಒಡ್ಡೋದಕ್ಕೆ ಇಂಥದ್ದೊಂದು ಸೇನಾ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಪಾಕಿಸ್ತಾನ ಮುಂದಾಯ್ತಾ ಅನ್ನೋ ಪ್ರಶ್ನೆ ಇದೆ. ರಾಜತಾಂತ್ರಿಕವಾಗಿ ಅನುಭವಿಸಿದಂಥ ಸೋಲನ್ನು ಮುಚ್ಚಿಕೊಳ್ಳೋದಕ್ಕೆ ಪಾಕಿಸ್ತಾನ ಹತಾಶೆ ಆಗಿದೆ ಅಂತ ನೀವು ಯಾರೇ ಏನು ಹೇಳಿಕೆ ಕೊಟ್ಟರು, ಪಾಕಿಸ್ತಾನದ ಜನರನ್ನು ಅಥವಾ ಡೈವರ್ಟ್ ಮಾಡೋದಕ್ಕೆ ಪಾಕಿಸ್ತಾನ ಇಂಥದ್ದೊಂದು ಮಾಡ್ತಾ ಇದೆ ಅಂತ, ತನ್ನ ಅಸ್ತಿತ್ವ ಇದೆ ಅನ್ನೋದನ್ನು ತೋರಿಸೋದಕ್ಕೆ ಈ ಕ್ಷಿಪಣಿ ಪರೀಕ್ಷೆ ಗಿಮಿಕ್ಕನ್ನು ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಭಾರತ ಮತ್ತು ಅಮೆರಿಕದ ಸ್ನೇಹ ಸಂಬಂಧ ಗಟ್ಟಿಯಾಗ್ತಾ ಇದೆಯಲ್ಲ, ಇದಕ್ಕೊಂದು ಬ್ರೇಕ್ ಮಾಡಬೇಕು ಅಥವಾ ಬೆದರಿಕೆ ಹಾಕಬೇಕು ಅನ್ನುವ ಕಾರಣಕ್ಕಾಗಿ ಇದನ್ನು ಮಾಡ್ತಿದ್ದಾರೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಇವೆಲ್ಲದರ ಜೊತೆಗೆ ಪಾಕ್ ಗಡಿಯಲ್ಲಿ ಭಾರತದ ಹದ್ದಿನ ಕಣ್ಣಿದೆ. ಹೆಂಗೆ? ಪಾಕಿಸ್ತಾನದ ಪ್ರತಿಯೊಂದು ಚಲನವಲನದ ಮೇಲೆ ಭಾರತೀಯ ರಡಾರ್ಗಳೆಲ್ಲ ನಿಗಾ ಇಟ್ಟಿದೆ. ವಾಯುಪಡೆ ಗುಪ್ತಚರ ಇಲಾಖೆಯಿಂದ ಗಡಿಯಲ್ಲಿ ಹೈ ಅಲರ್ಟ್ ಅನ್ನು ತೆಗೆದುಕೊಳ್ಳಲಾಗಿದೆ. ಪಾಕ್ ವಾಯು ಪ್ರದೇಶದ ಸೀಲ್ ಡೌನ್ ಹಿಂದಿನ ಅಸಲಿ ಚಿತ್ರವನ್ನು ಪತ್ತೆ ಮಾಡೋದಕ್ಕೆಲ್ಲವೂ ಕೂಡ ಆಗಿದೆ. ನೋಡಿ, S-400 ಟ್ರಯಂಪ್ ಅನ್ನು ನಾವು ನಿಯೋಜನೆ ಮಾಡಿದ್ದೀವಿ, ರಷ್ಯಾದಿಂದ ಖರೀದಿ ಮಾಡಿದ್ದೀವಿ. 400 ಕಿಲೋಮೀಟರ್ ದೂರದಲ್ಲಿ ಶತ್ರುಗಳ ಕ್ಷಿಪಣಿ, ಡ್ರೋನ್, ಯುದ್ಧ ವಿಮಾನಗಳನ್ನು ಪತ್ತೆ ಹಚ್ಚಿ ಆಕಾಶದಲ್ಲೇ ಹೊಡೆದುರುಳಿಸಬಹುದಾದಂಥ ಶಕ್ತಿ ಸಾಮರ್ಥ್ಯ ಇದೆ. ಇದು ಕೂಡ ಈ ಪಾಕಿಸ್ತಾನದ ಫತಾ 3 ಮತ್ತು 4 ಅನ್ನು ಕೂಡ ನಿಗಾ ಇಡುತ್ತೆ. ನೆಟ್ಸ್ ಮತ್ತು ಕುಶ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ನಾವೆಲ್ಲ ಇಟ್ಟಿದ್ದೀವಿ. ಸ್ವದೇಶಿ ತಂತ್ರಜ್ಞಾನದಲ್ಲಿ ಇದನ್ನೆಲ್ಲೂ ಕೂಡ ಮಾಡಿದ್ದು. ಸೂಪರ್ ಸಾನಿಕ್ ಈ ಫತಾನಂತ ಕ್ಷಿಪಣಿಗಳನ್ನು ಸುಲಭವಾಗಿ ಹೊಡೆಸಬಹುದು. ನಮ್ಮಲ್ಲಿ ಬ್ರಹ್ಮೋಸ್ ಇದೆ, ಅಗ್ನಿ ಕ್ಷಿಪಣಿಗಳಿದೆ. ಎಲ್ಲದರ ಮುಖಾಂತರ ಒಂದು ಹದ್ದಿನ ಕಣ್ಣನ್ನು ಭಾರತ ಇಟ್ಟಿದೆ. ಇನ್ನು ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ವಿಚಾರದಲ್ಲಿ ಈ ಮುನೀರ್ ಅವರ ಬೆಳವಣಿಗೆ. ಅಸೀಂ ಮುನೀರ್ ಕೈಗೆ ಸರ್ವಾಧಿಕಾರನ, ಪಾಕಿಸ್ತಾನದಲ್ಲಿ ಅಧ್ಯಕ್ಷೀಯ ಮಾದರಿ ಆಡಳಿತವನ್ನು ಜಾರಿಗೆ ತರುವುದಕ್ಕೆ ಸೇನಾ ಮುಖ್ಯಸ್ಥ ಒಂದು ಪ್ಲಾನ್ ಮಾಡಿಕೊಂಡಿದ್ದಾನೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಈಗ ಅಮೆರಿಕಾದಲ್ಲಿ ಒಂದು ಸಂಸದೀಯ ವ್ಯವಸ್ಥೆ ಇದೆ. ಈ ಸಂಸದೀಯ ವ್ಯವಸ್ಥೆಯ ಬದಲಾಗಿ ಒಂದು ಅಧ್ಯಕ್ಷೀಯ ಮಾದರಿಯ ಆಡಳಿತವನ್ನು ಜಾರಿಗೆ ತರಬೇಕು ಅನ್ನುವಂಥ ಬೃಹತ್ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ. ಪ್ರಸ್ತುತ ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದ ನಾಗರಿಕ ಸರ್ಕಾರ ದೇಶದ ಆರ್ಥಿಕ ಬಿಕ್ಕಟ್ಟು, ಆಡಳಿತ ವೈಫಲ್ಯವನ್ನು ನಿವಾರಿಸುವಲ್ಲಿ ವೈಫಲ್ಯವನ್ನು ಕಂಡಿದೆ ಅನ್ನುವ ಕಾರಣಗಳಿಗಾಗಿ ಇದನ್ನು ತೆಗೆದುಕೊಂಡು ಬರಬಹುದು ಅಂತ. ಹೀಗಾಗಿ ಪ್ರಧಾನಿ ಹುದ್ದೆಯ ಅಧಿಕಾರವನ್ನು ಕುಗ್ಗಿಸಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು, ಅದು ದೇಶದ ಆರ್ಥಿಕತೆ, ಪರಮಾಣು ವಿಚಾರ, ಸೈನ್ಯದ ವಿಚಾರ, ಎಲ್ಲ ನಿರ್ಧಾರಗಳನ್ನು ಕೂಡ ಅಧ್ಯಕ್ಷೀಯ ಮಟ್ಟದಲ್ಲಿ ತೆಗೆದುಕೊಂಡು ಬರೋದಾದರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮಹತ್ವದ ಪ್ಲಾನ್ ಏನು ಅಂತ ಹೇಳಿದ್ರೆ ಮುನೀರ್ದು, ಅನೇಕ ದಶಕಗಳಿಂದ ಪಾಕಿಸ್ತಾನದಲ್ಲಿ 2 ಕುಟುಂಬಗಳು ಆಡಳಿತವನ್ನು ನಡೆಸ್ತಾ ಇದೆ. ಯಾರ್ಯಾರು? ಒಂದು ಶರೀಫ್ ಕುಟುಂಬ, PMLN ಅಂತ ನಾವೇನು ಕರಿತೀವಿ. ಮತ್ತೊಂದು ಕುಟುಂಬ ಭುಟ್ಟೋ ಜರ್ದಾರಿ, PPP ಅಂತ ನಾವೇನು ಪೊಲಿಟಿಕಲ್ ಪಾರ್ಟಿ ಕರಿತೀವಿ. ಆ 2 ಕುಟುಂಬಗಳ ನಡುವೆ ಅಧಿಕಾರ ಹಂಚಿಕೆ ಆಗ್ತಾ ಇದೆ. ಇದನ್ನು ಬ್ರೇಕ್ ಮಾಡಬೇಕು ಅನ್ನುವ ಕಾರಣಗಳಿಗಾಗಿ ಮುನೀರ್ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಅಸೀಂ ಮುನೀರ್ ಕೈಗೆ ಸರ್ವಾಧಿಕಾರ ಬರುತ್ತಾ? ಹಿಂದೆ ಭುಟ್ಟೋ ಕೈಗೆ, ಬೇರೆ ಬೇರೆಯವರ ಕೈಗೆಲ್ಲ ಬಂದಿತ್ತು. ಅವರೇ ಇಡೀ ದೇಶದ ಚುಕ್ಕಾಣಿಯನ್ನು ಹಿಡಿದಿದ್ರು. ಆ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಬರ್ತಾ ಏನಾಗುತ್ತೆ ನೋಡೋಣ.